ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಏನಪ್ಪ ಎಗ್ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡ್ರೆ, ಎಗ್ಗಿಂದ ನಾನೊಂದು ಸೂಪರಾಗಿ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಏನು ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ ಇವಾಗ. ನೋಡಿ, ಒಂದು ಪಲಾವ್ ಎಲೆ, ಹಾಗೆ ಒಂದು ಸ್ಟಾರ್, 2 ಏಲಕ್ಕಿ, ಒಂದು 4 ಲವಂಗ, ಸ್ವಲ್ಪ ಜೀರಿಗೆ. ಇದಕ್ಕೆ ಸಾಸಿವೆ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ, ಜೀರಿಗೆ ಹಾಕಿದ್ರೇ ಚೆನ್ನಾಗಿರೋದು. ಈ ಎಗ್ ರೈಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನೊಂಥರ ಡಿಫ್ರೆಂಟಾಗಿ ಮಾಡ್ತೀನಿ. ನೋಡಿ, ಒಂದು 5-6 ಹಸಿಮೆಣಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಹಾಗೆ ಕರಿಬೇವು ಸೊಪ್ಪು. ಇದಕ್ಕೆ ಟೊಮೊಟೊ ಎಲ್ಲ ಹಾಕೋದಿಲ್ಲ, ಇದು ಅದೇ ಥರನೇ ಮಾಡೋದು. ಈರುಳ್ಳಿ ಫ್ರೈ ಆಗಬೇಕಿದೆ ಚೆನ್ನಾಗಿ. ನಾನು ಮಾಡೋ ಎಗ್ ರೈಸ್ ಅಂದರೆ ನಮ್ಮ ಅಣ್ಣಂಗೆ ತುಂಬ ಇಷ್ಟಪಟ್ಟು ತಿಂತಾರೆ ಅವರು. ನಾನು ಇದಕ್ಕೆ ಸೋಯಾ ಸಾಸು, ಹಾಗೆ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸ್ ಇವೆಲ್ಲ ಹಾಕೋದೇ ಇಲ್ಲ, ವಿನಿಗರು ಏನೂ ಹಾಕೋದೇ ಇಲ್ಲ. ಹಾಗೆ ಸಿಂಪಲಾಗಿ ಮಾಡ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಉಪ್ಪು, ಯಾಕಂದರೆ ಎಗ್ ರೈಸ್ಗೆ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ, ಕಮ್ಮಿ ಹಿಡಿಯುತ್ತೆ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಿದೆ. ಇವಾಗ ಒಂದು ಚಿಕ್ಕ ಸ್ಪೂನಲ್ಲಿ ಧನಿಯಾ ಪೌಡ್ರು, ಹಾಗೆ ಜೀರಿಗೆ ಪೌಡ್ರು ಮತ್ತು ಮೆಣಸು. 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಇನ್ನೂ ಎಗ್ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಇನ್ನೂ 1-2-3 ಆ ಥರ ಜಾಸ್ತಿ ತೊಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಎಲ್ಲ, ಚೂರು ಒಂಥರ ಪುಡಿ ಥರ ಆಗಬೇಕು. ಆ ಥರ ಆದರೆ ಚೆನ್ನಾಗಾಗುತ್ತೆ. 1 ಸ್ಪೂನು ಲೆಮನ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ಲೆಮನ್ ಜ್ಯೂಸ್ ಯಾಕೆ ಹಾಕ್ಕೋಬೇಕಂದ್ರೆ ಫ್ರೆಂಡ್ಸ್, ಎಗ್ಗು ತಿಂತೀವಿ, ಬಟ್ ಆದರೆ ಅದ್ರ ವಾಸನೆ ಅಂದರೆ ಆಗೋದಿಲ್ಲ. ಸೊ ಅದು ವಾಸನೆ ಬರಬಾರ್ದು ಅಂತಲೇ ಹೇಳಿ ನಾನು ಇದಕ್ಕೆ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ಎಗ್ ಮಾಡಿ ಈ ಥರ ರೈಸ್ ಮಾಡಿದಾಗ ಒಂದು ಸ್ವಲ್ಪ ಲೆಮನ್ ಹಾಕಿ ನೋಡಿ, ನಿಮ್ಗೆ ವಾಸನೆನೇ ಬರೋದಿಲ್ಲ. ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಚೆನ್ನಾಗಿ ಅನ್ನನ ಉದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಟೊಮೊಟೊ ಹಾಕಿನೂ ಮಾಡ್ತಾರೆ ಫ್ರೆಂಡ್ಸ್, ಆದರೆ ಈ ಥರ ಡಿಫ್ರೆಂಟಾಗಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.
ನಿಮಗೂ ಎಗ್ ರೈಸ್ ಅಂದರೆ ತುಂಬ ಇಷ್ಟನಾ? ನನಗೂ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ನನಗೂ ತಿಳ್ಕೊಳ್ತೀನಿ ನಾನು. ನೋಡಿ, ಲೆಮನ್ ಹಾಕಿರೋದ್ರಿಂದ ಒಂದು ಚೂರು ಸ್ಮೆಲ್ಲೇ ಬರ್ತಾ ಇಲ್ಲ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ಲೆಮನ್ ಹಾಕಿಬಿಟ್ಟು ಟ್ರೈ ಮಾಡಿ, ಹಾಕದೇನೋ ಒಂದು ಸರಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ಅವಾಗ ನಿಮಗೆ. ಎಗ್ ಮಾತ್ರ ತಿಂತೀವಿ, ಅದ್ರದ್ದು ಸ್ಮೆಲ್ ಅಂದರೆ ಆಗಲ್ಲ ಅಂತೀವಲ್ವ, ಹಾಗಾಗಿ ನಾವು ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಸ್ಮೆಲ್ ಬರೋದಿಲ್ಲ ಅದು. ನೋಡಿ ಆಗಿದೆ ಇವಾಗ. ನೋಡಿ ಎಷ್ಟು ಉದುರುದ್ರಾಗಿದೆ. ಇಷ್ಟು ಚೆನ್ನಾಗಿ ಅನ್ನನ ನಾವು ಸ್ವಲ್ಪ ಚೆನ್ನಾಗಿ ಉದುರುದ್ರಾಗಿ ಮಾಡಿಟ್ಕೋಬೇಕು, ಆವಾಗಲೇ ಸ್ವಲ್ಪ ಎಗ್ ರೈಸ್ ಚೆನ್ನಾಗಿ ಬರುತ್ತೆ. ನಾನು ಏನು ಹಾಕಿದ್ನಲ್ಲ ಉಪ್ಪು, ಅದೇ ಕರೆಕ್ಟಾಗಿದೆ ಫ್ರೆಂಡ್ಸ್. ಮತ್ತೆ ನಾನು ಉಪ್ಪು ಹಾಕೇ ಇಲ್ಲ. ನೋಡಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಉಪ್ಪು ಎಗ್ ಎಳ್ಕೊಳ್ಳಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಕಮ್ಮಿ ಎಳ್ಕೊಳ್ಳುತ್ತೆ ಉಪ್ಪು. ಇದು ಇವಾಗ ಆಗಿದೆ ಫ್ರೆಂಡ್ಸ್. ಇದು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕಿಬಿಟ್ಟು ತೊಗೊಂಡೋಗಿ ನಮ್ಮ ಅಣ್ಣಗೆ ಕೊಡ್ತೀನಿ. ಅವ್ರು ಹೇಗಿದೆ ಅಂತ ಅವ್ರ ಬಾಯಿಂದನೇ ಕೇಳಿ ನೀವು. ನೋಡಿ ಆಗಿದೆ. ಇವಾಗ ತೊಗೊಂಡೋಗಿ ನಾನು ನಮ್ಮ ಅಣ್ಣಂಗೆ ಕೊಡ್ತೀನಿ. ಅಣ್ಣ ಟೇಸ್ಟ್ ಮಾಡಿ ನಾನು ಮಾಡಿರೋ ಎಗ್ ರೈಸ್ ಹೇಗಿದೆ ಅಂತ. ಸೂಪರ್ ಆಗಿದೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ಥರ ಎಗ್ ರೈಸ್ ಮಾಡ್ತೀನಿ ಅಂತ. ನಮ್ಮ ಅಣ್ಣಂಗೆ ತುಂಬಾ ಇಷ್ಟ ನಾನು ಮಾಡೋ ಎಗ್ ರೈಸ್ ಅಂತಂದರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈಗ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇಂಟ್ರೆಸ್ಟ್ ಆಗಿರೋ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.